ಸಿರಿವಾರ ಪೊಲೀಸ್ ಠಾಣಾ ವ್ಯಾಪ್ತಿ ಕಲ್ಲೂರು ಅಂತ. ಮೊನ್ನೆ ರಾತ್ರಿ ದೇವಸ್ಥಾನ ಕಳುವಾಗಿದೆ. ಈಗ ಆ ಸಂಬಂಧ ಕೃಷ್ಣಾಚಾರ್ಯನವರು ನಮಗೆ ಸಿರಿವಾರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಏನು ಅಂತಂದರೆ, ದೇವಸ್ಥಾನದ ಮಹಾಲಕ್ಷ್ಮಿ ಮೂರ್ತಿ ಒಂದು ಬಂಗಾರದ ಕಿರೀಟ ಮತ್ತು 4 ಬಂಗಾರದ ಬಳೆಗಳು ಮತ್ತು ಬಂಗಾರದ ಮಂಗಳಸೂತ್ರ ಮತ್ತು ಬಂಗಾರದ ಪಾದಗಳು 2 ಮತ್ತು ವೆಂಕಟರಮಣ ಸ್ವಾಮಿ ಮೂರ್ತಿಯ ಬಂಗಾರದ ಕಿರೀಟ, ಹಾಗೆ ಅನಂತ ಪದ್ಮನಾಭ ಬಂಗಾರದ ಪದಕ ಮತ್ತು ಬಂಗಾರದ ಪಾದಗಳು, ಇವಿಷ್ಟು ರಫ್ಲಿ 17,50,00,000 ರೂಪಾಯಿ ಬೆಲೆ ಬಾಳುವ ಆಭರಣಗಳು ಕಳುವಾಗಿದ್ದಾವೆ ಅಂತೇಳಿ ಒಂದು ದೂರು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಮತ್ತು ಪತ್ತೆ ಕಾರ್ಯಕ್ಕಾಗಿ 2 ತಂಡಗಳು ಕೂಡ ರಚನೆಯಾಗಿದೆ. ತಂಡಗಳು ಕಾರ್ಯೋನ್ಮುಖರಾಗಿದ್ದಾರೆ. ಮತ್ತು ಏನಿಲ್ಲ, ಹಿಂದ್ಗಡೆ ಬಾಗಿಲು ಸ್ವಲ್ಪ ಶಿಥಿಲ, ಅಷ್ಟು ಗಟ್ಟಿ ಬಾಗಿಲಿಲ್ಲ. ಬಟ್ ಹಿಂದ್ಗಡೆಯಿಂದ ಎಂಟ್ರಾಗಿಲ್ಲ, ಅವರು ಮುಂದ್ಗಡೆಯಿಂದ ಎಂಟ್ರಾಗಿದ್ದಾರೆ. ಮತ್ತು ಏನು ಬೀಗ ಹಾಕಿತ್ತು ಅದನ್ನು ಕಟ್ ಮಾಡಿದ್ದಾರೆ. ಇದು ಅವ್ರ ಮೋಡಸ್ ಇದೆ. ಆ ಪ್ರಕಾರ ನಾವು ಆ ನಿಟ್ಟಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಮತ್ತು ಈ ದೇವಸ್ಥಾನ ತುಂಬ ಪ್ರಖ್ಯಾತವಾದ ದೇವಸ್ಥಾನ. ತುಂಬ ದೂರಗಳಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಹಾಗಾಗಿ ಇದೊಂದು ಸೂಕ್ಷ್ಮ ಪ್ರಕರಣ ಆದ್ದರಿಂದ ಇದಕ್ಕೊಂದು ತಂಡ ರಚನೆ ಮಾಡ್ಕೊಂಡಿದ್ವಿ. ಮತ್ತು ಶಾರ್ಟ್ಲಿ ಈ ಒಂದು ಪ್ರಕರಣನ ಭೇದಿಸ್ತೀವಿ, ಪತ್ತೆ ಹಚ್ತೀವಿ. ಥ್ಯಾಂಕ್ ಯು. ಅಮೌಂಟ್ 17,50,000 17,50,000 ಒಟ್ಟು. ಇಲ್ಲ, 17 ಕೋಟಿ ಅಲ್ಲ, 17 ಕೋಟಿ ಇಲ್ಲ, 17,50,000. ಸುಮಾರು ಸಾರಿ ನಾವು ಈ ಬರವಣಿಗೆಲ್ಲೂ ಕೂಡ ಕೊಟ್ಟಿದ್ದಾರೆ ನಮ್ಮವರು, CC ಕ್ಯಾಮ್ರಾ ಹಾಕ್ಸ್ಕೊಳ್ಳಿ ಅಂತ. ಇಡೀ ಊರಲ್ಲಿ 2-3 CC ಕ್ಯಾಮ್ರಾ ಇದೆ. ಮತ್ತು ನಮ್ಮ DGP ಆ್ಯಂಡ್ IGP ಸಾಹೇಬರ ಆದೇಶ ಪ್ರಕಾರ ನಾವು ಈ ತಿಂಗಳಲ್ಲಿ ಒಂದು CCTV ಡ್ರೈವ್ ಅಂತ ಮಾಡ್ತಾಯಿದ್ದೀವಿ. ಆ ಸಂಬಂಧ ನೆನ್ನೆ ಗ್ರಾಮ ಪಂಚಾಯತ್ ಕೂಡ ವಿಸಿಟ್ ಮಾಡಿದ್ದೀನಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವರು ರಿಕ್ವೆಸ್ಟ್ ಮಾಡಿದ್ದೀವಿ. ಆ ಊರು ಎಂಟ್ರಿ ಮತ್ತು ಎಕ್ಸಿಟ್ಗೆ 2 ಕ್ಯಾಮ್ರಾಗಳು, ಮತ್ತು ಗ್ರಾಮ ಪಂಚಾಯತಿ ಮುಂಭಾಗ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಸಾಕಷ್ಟು ಪ್ರಮಾಣದ, ನಾವು ಎಲ್ಲೆಲ್ಲಿ ಕೇಳ್ತೀವಿ ಎಲ್ಲೆಲ್ಲಿ ಕ್ಯಾಮ್ರಾಗಳನ್ನ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರೊಫೆಷನಲ್ ಗೊತ್ತಾಗಬೇಕಷ್ಟೇ, ಪ್ರೊಫೆಷನಲ್ಲು ಅಥವಾ ಇದು ಗೊತ್ತಾಗಬೇಕು. ನೋಡೋಣ, ನಮ್ಮದೇ ಆದ ತನಿಖಾ ವಿಧಾನ ಇದೆ. ಆ ಪ್ರಕಾರ ನಾವು ತನಿಖೆ ಮುಂದುವರಿಸ್ತೇವೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.